ಹಾಯ್ ಫ್ರೆಂಡ್ಸ್, ಉದ್ಯೋಗ ಮಾಹಿತಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. 310 ಅರಣ್ಯ ವೀಕ್ಷಕ ಹುದ್ದೆಗಳ ನೇಮಕಾತಿಗಾಗಿ 2023ರಲ್ಲಿ ಅಧಿಸೂಚನೆ ಹೊರಡಿಸಲಾಗಿತ್ತು ಸ್ನೇಹಿತರೆ. ಈ ಹುದ್ದೆಗಳ ಮೆರಿಟ್ ಲಿಸ್ಟ್ 1:20 ಮೆರಿಟ್ ಲಿಸ್ಟ್ ಅನ್ನು ಬಿಟ್ಟರು ಸ್ನೇಹಿತರೆ. 1:20 ಮೆರಿಟ್ ಲಿಸ್ಟ್ ಬಿಟ್ಟರ. ಈ 1:20 ಒಳಗೆ ಯಾರ್ದು ಹೆಸರು ಇರ್ತದೋ ಅಂತ ಅಭ್ಯರ್ಥಿಗಳದ ನೆಕ್ಸ್ಟ್ ಫಿಸಿಕಲ್ ಎಕ್ಸಾಮ್ ಇರ್ತದೆ. ಹಾಗಾಗಿ ಅವರು ಫಿಸಿಕಲ್ ಎಕ್ಸಾಮಿಗೆ ರೆಡಿ ಆಗಬೇಕಾಗ್ತದೆ. ನಿಮ್ದು ವೃತ್ತದಲ್ಲಿ ಈ 1:20 ಮೆರಿಟ್ ಲಿಸ್ಟ್ ಒಳಗೆ ನಿಮ್ದು ಹೆಸರು ಐತೋ ಏನಿಲ್ಲ ಅಂತ ನೀವು ಚೆಕ್ ಮಾಡ್ಕೊಳ್ಬಹುದು ಸ್ನೇಹಿತರೆ. ಆ ಎಲ್ಲಾ ವೃತ್ತದ PDF ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ಶೇರ್ ಮಾಡಿರ್ತೀನಿ. ಈ ವಿಡಿಯೋದ ಡಿಸ್ಕ್ರಿಪ್ಷನ್ದಾಗೆ ನಮ್ದು ಟೆಲಿಗ್ರಾಮ್ ಗ್ರೂಪ್ ಇದು ಲಿಂಕ್ ಇರ್ತದ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ಟೆಲಿಗ್ರಾಮ್ ಗ್ರೂಪ್ ಅನ್ನ ಕೂಡಲೇ ಜಾಯಿನ್ ಆಗ್ರಿ ಸ್ನೇಹಿತರೆ. ಈ 1:20 ಏನು ಮೆರಿಟ್ ಲಿಸ್ಟ್ ಬಿಟ್ಟರಲ್ಲ, ಈ ಮೆರಿಟ್ ಲಿಸ್ಟ್ಗೆ ಸಂಬಂಧಪಟ್ಟಂತೆ ಏನಾದರೂ ಆಕ್ಷೇಪಣೆ ಇತ್ತು ಅಂತ ತಿಳ್ಕೊಡ್ರಿ. ಅಂದ್ರ ಉದಾಹರಣೆಗೆ 94% ನಿಮ್ದು ವೃತ್ತದಲ್ಲಿ ನಿಂತಿತ್ತು, ಆದ್ರೆ ನಿಮ್ದು 95% ಆದ್ರೂ ಕೂಡ ನಿಮ್ದು ಮೆರಿಟ್ ಲಿಸ್ಟ್ನಾಗ ಹೆಸರು ಬಂದಿರಲಿಲ್ಲ ಅಂತ ತಿಳ್ಕೊಡ್ರಿ. ಅಂತವ್ರು ಆಕ್ಷೇಪಣೆಯನ್ನ ಸಲ್ಲಿಸಬಹುದು. ಆಕ್ಷೇಪಣೆ ಸಲ್ಲಿಸ್ಲಾಕ 20ನೇ ತಾರೀಕು ಇದೇ ತಿಂಗಳ ಅಂದ್ರೆ ಫೆಬ್ರವರಿ 20, 2024 ಕೊನೆಯ ದಿನಾಂಕ. ಫೆಬ್ರವರಿ 20, 2024 ಒಳಗಾಗಿ ನೀವು ಆಕ್ಷೇಪಣೆಯನ್ನ ಸಲ್ಲಿಸಬೇಕು. ಆಕ್ಷೇಪಣೆಯನ್ನ ಇಮೇಲ್ ಮೂಲಕನಾದ್ರೂ ಸಲ್ಲಿಸಬಹುದು, ಇಲ್ಲಾಂದ್ರೆ ಪೋಸ್ಟ್ ಮೂಲಕನಾದ್ರೂ ಸಲ್ಲಿಸಬಹುದು. ಪೋಸ್ಟ್ ಮೂಲಕ ಸಲ್ಲಿಸ್ತಿದ್ರಿ ಅಂತಂದ್ರೆ ಸ್ಪೀಡ್ ಪೋಸ್ಟ್ ಅಥವಾ ರಿಜಿಸ್ಟರ್ಡ್ ಪೋಸ್ಟ್ ಈ ಎರಡು ಪೋಸ್ಟ್ ಮೂಲಕ ನೀವು ಆಕ್ಷೇಪಣೆಯನ್ನ ಸಲ್ಲಿಸಬಹುದು. ಈ ಇಮೇಲ್ ಮೂಲಕ ಏನಾದ್ರೂ ನೀವು ಆಕ್ಷೇಪಣೆ ಸಲ್ಲಿಸ್ತಿದ್ರಿ ಅಂದ್ರೆ ನಿಮ್ದು ವೃತ್ತದಲ್ಲ PDF ಒಳಗನೆ ಇಮೇಲ್ ID ಕೊಟ್ಟಿರ್ತಾರ. ಆ ಇಮೇಲ್ ಐಡಿಗೆ ನಿಮ್ದು ಆಕ್ಷೇಪಣೆಯನ್ನ ಸಲ್ಲಿಸಬಹುದು. ಆಕ್ಷೇಪಣೆ ನೀವೇನಾದ್ರೂ ಸಲ್ಲಿಸಬೇಕಾಗಿತ್ತು ಅಂದ್ರೆ ಅದಕ್ಕೆ ಸಂಬಂಧಿಸಿದಂತ ಡಾಕ್ಯುಮೆಂಟ್ಸ್ಗಳನ್ನ ರೆಡಿ ಇಟ್ಕೊಂಡು ಆ ಡಾಕ್ಯುಮೆಂಟ್ಸ್ಗಳನ್ನ ಅಟ್ಯಾಚ್ ಮಾಡಿ ನೀವು ಆಕ್ಷೇಪಣೆಯನ್ನ ಸಲ್ಲಿಸಬೇಕಾಗ್ತದೆ ಸ್ನೇಹಿತರೆ. ನೆಕ್ಸ್ಟ್ ನಾವು ಈ 1:20 ಮೆರಿಟ್ ಲಿಸ್ಟ್ನ ಕಟ್ ಆಫ್ ಮಾರ್ಕ್ಸ್ ಪರ್ಸೆಂಟೇಜ್ ಎಷ್ಟು ನಿಂತದ ಅಂತ ಅನ್ನೋದ್ರ ಬಗ್ಗೆ ವೃತ್ತವಾರು ಕಟ್ ಆಫ್ ಪರ್ಸೆಂಟೇಜ್ ನೋಡೋದಾದ್ರೆ ಮೊದಲನೇದಾಗಿ ಮಂಗಳೂರು ಸ್ನೇಹಿತರೆ. ಮಂಗಳೂರು ವೃತ್ತದಲ್ಲಿ ಒಟ್ಟಾರೆಯಾಗಿ 20 ವೇಕೆನ್ಸಿಗಳನ್ನ ಫಿಲ್ ಮಾಡಿರ್ತಕ್ಕಂಥದ್ದು ಸ್ನೇಹಿತರೆ. ಈ 20 ಅಂತಂದ್ರೆ ನೋಡ್ರಿ 1:20 ಅಂದ್ರೆ 20 ಹುದ್ದೆಗೆ 1:20 ಅಂದ್ರೆ 20 ಅಂದ್ರೆ 400 ಅಭ್ಯರ್ಥಿಗಳ ಹೆಸರುಗಳನ್ನ ಈ ಮಂಗಳೂರು ವೃತ್ತದಲ್ಲಿ ಪ್ರಕಟಣೆಯನ್ನ ಮಾಡಿರ್ತಕ್ಕಂಥದ್ದು. ಕ್ಯಾಟಗರಿ ವೈಸ್ ಕೂಡ ಇಲ್ಲಿ ಕೊಟ್ಟಿದ್ದೀನಿ ಸ್ನೇಹಿತರೆ. ಎಷ್ಟೆಷ್ಟು ಪೋಸ್ಟ್ಗಳನ್ನ ಅಥವಾ ಎಷ್ಟೆಷ್ಟು ವೇಕೆನ್ಸಿಗಳನ್ನ ತುಂಬಿಕೊಳ್ತಾ ಇದ್ದಾರೆ ಅಂತ ಇಲ್ಲಿ ಕೊಟ್ಟಿದ್ದೀನಿ. ಇನ್ನು ಕಟ್ ಆಫ್ ಪರ್ಸೆಂಟೇಜ್ ನೋಡೋದಾದ್ರೆ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ 94.24, SC ಕ್ಯಾಟಗರಿ 90.56, ST 89.12, ಬುಡಕಟ್ಟು ಪರಿಶಿಷ್ಟ ಪಂಗಡ 35.20, ಪ್ರವರ್ಗ 1 87.04. ಈ ರೀತಿ ಕಟ್ ಆಫ್ ಪರ್ಸೆಂಟೇಜ್ ಅನ್ನ ಈ ಮಂಗಳೂರು ವೃತ್ತದಲ್ಲಿ ನಿಂತಿರ್ತಕ್ಕಂಥದ್ದು ಸ್ನೇಹಿತರೆ. ಮಂಗಳೂರು ವೃತ್ತಕ್ಕೆ ನೀವೇನಾದ್ರೂ ಅರ್ಜಿ ಸಲ್ಲಿಸಿದ್ರಿ, ಉದಾಹರಣೆಗಾಗಿ ಈಗ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿದ್ರಿ, ನೀವು ಇಲ್ಲಿ 94.24% ಕಟ್ ಆಫ್ ನಿಂತದ, ನಿಮ್ದೇನಾದ್ರೂ 95 ಇತ್ತು, 96 ಇತ್ತು, ಆದ್ರೂ ಕೂಡ ಆ ಮೆರಿಟ್ ಲಿಸ್ಟ್ನಾಗ ನಿಮ್ದು ಹೆಸರು ಬಂದಿರಲಿಲ್ಲ ಅಂದ್ರೆ ನೀವು ಆಕ್ಷೇಪಣೆಯನ್ನ ಸಲ್ಲಿಸಬಹುದು. ಅದೇ ರೀತಿ ನೆಕ್ಸ್ಟ್ ಚಿಕ್ಕಮಗಳೂರು ವೃತ್ತದೊಳಗ 25 ವೇಕೆನ್ಸಿ ಫಿಲ್ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಇಲ್ಲಿ ಯಾವ ಕ್ಯಾಟಗರಿಗೆ ಎಷ್ಟೆಷ್ಟು ಹುದ್ದೆಗಳನ್ನ ಫಿಲ್ ಮಾಡ್ಕೊಳ್ತಿದ್ದಾರೆ ಅಂತ ಇಲ್ಲಿ ಹುದ್ದೆಗಳ ವರ್ಗೀಕರಣ ಕೊಟ್ಟಿದ್ದೀನಿ ಸ್ನೇಹಿತರೆ. ಇನ್ನು ಕಟ್ ಆಫ್ ಪರ್ಸೆಂಟೇಜ್ ಬಗ್ಗೆ ನೋಡೋದಾದ್ರೆ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ ನೋಡ್ರಿ, ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಲ್ಲಿ ಅಂಗವಿಕಲ ಅಭ್ಯರ್ಥಿ ಇದ್ನು ಅಂದ್ರೆ 51.04% ಕಟ್ ಆಫ್ ನಿಂತದ. ನೆಕ್ಸ್ಟ್ ಗ್ರಾಮೀಣ ಅಭ್ಯರ್ಥಿ ಇದ್ದಂದ್ರೆ 95.36, ಅದರ್ಸ್ ಕ್ಯಾಂಡಿಡೇಟ್ಗೆ 94.72. ನೆಕ್ಸ್ಟ್ SC ಕ್ಯಾಟಗರಿ 91.52, ST ಕ್ಯಾಟಗರಿ 91.04, ಪ್ರವರ್ಗ 1 ಕ್ಯಾಟಗರಿ 1 91.04, ಕ್ಯಾಟಗರಿ 2 93.76, ಆಲ್ಮೋಸ್ಟ್ ಅಬೌವ್ 90 ನಿಂತ ಸ್ನೇಹಿತರೆ. ಇದು ಮಿನಿಮಮ್ ಕಟ್ ಆಫ್ ಪರ್ಸೆಂಟೇಜ್. ನೆಕ್ಸ್ಟ್ ಧಾರವಾಡ ವೃತ್ತದೊಳಗೆ 7 ವೇಕೆನ್ಸಿಯನ್ನ ತುಂಬಿಕೊಳ್ತಾ ಇದ್ದಾರೆ ಸ್ನೇಹಿತರೆ. 7 ವೇಕೆನ್ಸಿ ಫಿಲ್ಅಪ್ ಮಾಡಾಕತ್ತಾರ. ಅದರಲ್ಲಿ ಜನರಲ್ ಕ್ಯಾಂಡಿಡೇಟ್ 3, SC 3, ST ಕ್ಯಾಟಗರಿ ಈ 3 ಕ್ಯಾಟಗರಿಗೆ ಸೇರಿ 7 ವೇಕೆನ್ಸಿಗಳನ್ನ ಫಿಲ್ ಮಾಡ್ಕೊಳ್ತಾ ಇದ್ದಾರೆ. ಕಟ್ ಆಫ್ ಪರ್ಸೆಂಟೇಜ್ ನೋಡೋದಾದ್ರೆ ಜನರಲ್ ಕ್ಯಾಂಡಿಡೇಟ್ 96.12, SC 92.32, ST 92.64. ಈ ರೀತಿ ಕಟ್ ಆಫ್ ಪರ್ಸೆಂಟೇಜ್ ಇರ್ತದೆ ಸ್ನೇಹಿತರೆ. ನೆಕ್ಸ್ಟ್ ಬೆಳಗಾವಿ ವೃತ್ತದೊಳಗೆ 20 ವೇಕೆನ್ಸಿಯನ್ನ ತುಂಬಿಕೊಳ್ತಾ ಇದ್ದಾರೆ. ಕಟ್ ಆಫ್ ಪರ್ಸೆಂಟೇಜ್ ನೋಡೋದಾದ್ರೆ ಜನರಲ್ ಕ್ಯಾಂಡಿಡೇಟ್ ಒಳಗೆ ಅದರ್ಸ್ 97.12, ರೂರಲ್ ಗ್ರಾಮೀಣ ಅಭ್ಯರ್ಥಿ ಜನರಲ್ ಕ್ಯಾಂಡಿಡೇಟ್ ಒಳಗೆ ಗ್ರಾಮೀಣ ಅಭ್ಯರ್ಥಿದ
96.32 ಈ ರೀತಿ ಪರ್ಸೆಂಟೇಜ್ ಅದ, ಈ ಕಟ್ ಆಫ್ ಪರ್ಸೆಂಟೇಜ್ ಅದ. ನೆಕ್ಸ್ಟ್ SC ಕ್ಯಾಟಗರಿ 94.02, ST ಕ್ಯಾಟಗರಿ 93.92, ಕ್ಯಾಟಗರಿ 1 95.04, ಕ್ಯಾಟಗರಿ 2A 96.16 ಈ ರೀತಿ ಕಟ್ ಆಫ್ ಪರ್ಸೆಂಟೇಜ್ ಬೆಳಗಾವಿ ವೃತ್ತಕ್ಕೆ ನಿಂತಿರ್ತಕ್ಕಂಥದ್ದು ಸ್ನೇಹಿತರೆ. ನೆಕ್ಸ್ಟ್ ಬೆಂಗಳೂರು ವೃತ್ತದ್ದು ನೋಡ್ರಿ ಸ್ನೇಹಿತರೆ, ಒಟ್ಟಾರೆಯಾಗಿ 33 ಹುದ್ದೆಗಳನ್ನು ತುಂಬಿಕೊಳ್ತಾ ಇದ್ದಾರೆ, ಅಂದ್ರೆ ವೇಕೆನ್ಸಿಗಳನ್ನು ಫುಲ್ ಮಾಡ್ತಾ ಇದ್ರಿ. ಇಲ್ಲಿ ಯಾವ ಕ್ಯಾಟಗರಿಗೆ ಎಷ್ಟೆಷ್ಟು ವೇಕೆನ್ಸಿಗಳು ತುಂಬಿಕೊಳ್ತಾ ಇದ್ದಾರೆ ಅಂತ ನಂಬರ್ ಆಫ್ ಪೋಸ್ಟ್ ಇಲ್ಲಿ ಮೆನ್ಷನ್ ಮಾಡಿ ಸ್ನೇಹಿತರೆ. ದಯಮಾಡಿ ವಿಡಿಯೋ ಪಾಸ್ ಮಾಡಿ ನೋಡ್ರಿ. ಕಟ್ ಆಫ್ ಪರ್ಸೆಂಟೇಜ್ ನೋಡೋದಾದ್ರೆ ಜನರಲ್ ಕ್ಯಾಟಗರಿ 95.20, SC ಕ್ಯಾಟಗರಿ 92, ST 90.24, ಕ್ಯಾಟಗರಿ 1 90.88 ಈ ರೀತಿ ಕಟ್ ಆಫ್ ಪರ್ಸೆಂಟೇಜ್ ಆದ ಸ್ನೇಹಿತರೆ. ನೆಕ್ಸ್ಟ್ ಹಾಸನ ವೃತ್ತದಲ್ಲಿ 20 ಪೋಸ್ಟ್ಗಳನ್ನು ಆಯ್ಕೆಯನ್ನು ಮಾಡ್ಕೊಳ್ತಿರ್ತಕ್ಕಂಥದ್ದು. ಇಲ್ಲಿ ಯಾವ ಕ್ಯಾಟಗರಿಗೆ ಎಷ್ಟೆಷ್ಟು ಪೋಸ್ಟ್ಗಳನ್ನು ತುಂಬಿಕೊಳ್ತಿದ್ದಾರೆ ಅಂತ ಮೆನ್ಷನ್ ಮಾಡಿದ್ದೀನಿ, ದಯಮಾಡಿ ವಿಡಿಯೋ ಪಾಸ್ ಮಾಡಿ ನೋಡ್ರಿ. ಕಟ್ ಆಫ್ ಪರ್ಸೆಂಟೇಜ್ ಬಗ್ಗೆ ನೋಡಿದ್ರೆ ಜನರಲ್ ಕ್ಯಾಟಗರಿ ಸಾಮಾನ್ಯ ಅಭ್ಯರ್ಥಿ ಅಂದ್ರೆ ಜನರಲ್ ಕ್ಯಾಟಗರಿ ಸ್ನೇಹಿತರೆ, ಜನರಲ್ ಕ್ಯಾಟಗರಿ ಒಳಗೆ ಅಂಗವಿಕಲ ಅಭ್ಯರ್ಥಿಗಳಿಗೆ 50.04% ಮಿನಿಮಮ್ ಕಟ್ ಆಫ್ ನಿಂತದ. ರೂರಲ್ 91.04, ಅದರ್ಸ್ 95.20. ನೆಕ್ಸ್ಟ್ SC ಕ್ಯಾಟಗರಿ ಒಳಗೆ ರೂರಲ್ ಕ್ಯಾಂಡಿಡೇಟ್ಸ್ಗೆ 89.76, ಅದರ್ಸ್ 90.72. ನೆಕ್ಸ್ಟ್ ST 89.44, ಪ್ರವರ್ಗ 1 ಕ್ಯಾಟಗರಿ 1 90.24, ಕ್ಯಾಟಗರಿ 2A 93.60 ಈ ರೀತಿ ಕಟ್ ಆಫ್ ಪರ್ಸೆಂಟೇಜ್ ಹಾಸನ ವೃತ್ತದಲ್ಲಿ ನಿಂತಿರ್ತಕ್ಕಂಥದ್ದು. ನೆಕ್ಸ್ಟ್ ಚಾಮರಾಜನಗರ ಕಟ್ ಆಫ್ ಪರ್ಸೆಂಟೇಜ್ ಬಗ್ಗೆ ನೋಡಿದ್ರೆ ಜನರಲ್ ಕ್ಯಾಟಗರಿ 95.24, SC ಕ್ಯಾಟಗರಿ 91.84, ST ಕ್ಯಾಟಗರಿ 90.72, ಬುಡಕಟ್ಟು ಪರಿಶಿಷ್ಟ ಪಂಗಡ 51.52, ಪ್ರವರ್ಗ 1 92.80 ಈ ರೀತಿ ಕಟ್ ಆಫ್ ಪರ್ಸೆಂಟೇಜ್ ಚಾಮರಾಜನಗರ ವೃತ್ತದಲ್ಲಿ ನಿಂತಿರ್ತಕ್ಕಂಥದ್ದು. ನೆಕ್ಸ್ಟ್ ಬಳ್ಳಾರಿ ವೃತ್ತದೊಳಗೆ 20 ವೇಕೆನ್ಸಿಯನ್ನು ಫಿಲ್ ಮಾಡ್ಕೊಳ್ತಿದ್ದಾರೆ. ಕಟ್ ಆಫ್ ಪರ್ಸೆಂಟೇಜ್ ಬಗ್ಗೆ ನೋಡಿದ್ರೆ ಜನರಲ್ ಕ್ಯಾಂಡಿಡೇಟ್ 96.16, SC ಕ್ಯಾಟಗರಿ 91.84, ST ಕ್ಯಾಟಗರಿ 93.12, ಕ್ಯಾಟಗರಿ 1 92.64 ಈ ರೀತಿ ಕಟ್ ಆಫ್ ಪರ್ಸೆಂಟೇಜ್ ಬಳ್ಳಾರಿ ವೃತ್ತದಲ್ಲಿ ಅದ. ನೆಕ್ಸ್ಟ್ ಕೆನರಾ ವೃತ್ತದಲ್ಲಿ 20 ವೇಕೆನ್ಸಿಗಳನ್ನು ಫಿಲ್ ಮಾಡ್ಕೊಳ್ತಿರ್ತಕ್ಕಂಥದ್ದು. ಈ ಕೆನರಾ ವೃತ್ತದ ಕಟ್ ಆಫ್ ಪರ್ಸೆಂಟೇಜ್ ಬಗ್ಗೆ ನೋಡಿದ್ರೆ ಜನರಲ್ ಕ್ಯಾಟಗರಿ ಒಳಗೆ ಗ್ರಾಮೀಣ ಅಭ್ಯರ್ಥಿಗಳಿಗೆ 97.44 ಕಟ್ ಆಫ್ ಪರ್ಸೆಂಟೇಜ್ ಅದ. ಅದರ್ಸ್ ಕ್ಯಾಂಡಿಡೇಟ್ಗೆ 95.52%, SC ಕ್ಯಾಟಗರಿ 92%, ST ಕ್ಯಾಟಗರಿ 90.88%, ಬುಡಕಟ್ಟು ಪರಿಶಿಷ್ಟ ಪಂಗಡ 53.56, ಪ್ರವರ್ಗ 1 93.44, ಪ್ರವರ್ಗ 2A 95.20 ಈ ರೀತಿ ಕಟ್ ಆಫ್ ಪರ್ಸೆಂಟೇಜ್ ಅದ. ನೆಕ್ಸ್ಟ್ ಶಿವಮೊಗ್ಗ ವೃತ್ತದಲ್ಲಿ ಒಟ್ಟಾರೆಯಾಗಿ 8 ವೇಕೆನ್ಸಿಗಳನ್ನು ಫಿಲ್ ಮಾಡ್ಕೊಳ್ತಿರ್ತಕ್ಕಂಥದ್ದು ಸ್ನೇಹಿತರೆ. ಬಟ್ ಕಟ್ ಆಫ್ ಪರ್ಸೆಂಟೇಜ್ ಮೆನ್ಷನ್ ಮಾಡಿಲ್ಲ. ನಾರ್ಮಲಿ ಅಬೌವ್ 90% ನಿಲ್ತದೆ ಸ್ನೇಹಿತರೆ. 90% ಒಳಗಡೆ ಇಲ್ಲಿ ತನಕ ನೀವು ಎಲ್ಲ ವೃತ್ತದ ನೋಡಿದ್ರೆ 90% ಕೆಳಗಡೆ ಕಟ್ ಆಫ್ ಮಾರ್ಕ್ಸ್ ನಿಂತೇ ಇಲ್ಲ ಸ್ನೇಹಿತರೆ. ಅಂದ್ರೆ ಈ PUC ಒಳಗೆ ಮಿನಿಮಮ್ 90% ತಗೊಂಡವ್ರಿಗೆ ಮಾತ್ರ ಏನಂದ್ರೆ ಕಟ್ ಆಫ್ ಪರ್ಸೆಂಟೇಜ್ ಒಳಗೆ ನಿಮ್ದು ಹೆಸರನ್ನ ಬಂದಿರತಕ್ಕಂಥದ್ದು. ನಾರ್ಮಲಿ ನೋಡೋದಾದ್ರೆ ಕೆಲವೊಂದೆಲ್ಲ 97%ಗೆ ನಿಂತಾವ, ಕೆಲವೊಂದೆಲ್ಲ 95%ಗೆ ನಿಂತಾವ ಸ್ನೇಹಿತರೆ. ಈ ರೀತಿಯ ಕಟ್ ಆಫ್ ಪರ್ಸೆಂಟೇಜ್ ಇದಾಗಿತ್ತು ಸ್ನೇಹಿತರೆ. ಈ ಕಟ್ ಆಫ್ ಪರ್ಸೆಂಟೇಜ್ಗೆ ಸಂಬಂಧಪಟ್ಟಂಗೆ ಏನಾದರೂ ಆಕ್ಷೇಪಣೆ ಇತ್ತು ಅಂದರೆ February 20, 2024 ನೀವು ಆಕ್ಷೇಪಣೆಯನ್ನು ಸಲ್ಲಿಸಬಹುದು ಸ್ನೇಹಿತರೆ. ಇದಿಷ್ಟು ಈ ಅರಣ್ಯ ವೀಕ್ಷಕರ ನೇಮಕಾತಿ 2023ರ 1:20 ಲಿಸ್ಟ್ ಬಗ್ಗೆ ಮಾಹಿತಿಯಾಗಿತ್ತು ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ದಯಮಾಡಿ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡ್ರಿ. ಅದೇ ರೀತಿ ನಿಮ್ಮ ಫ್ರೆಂಡ್ಸರಿಗೂ ಕೂಡ ಶೇರ್ ಮಾಡ್ರಿ ಅಂತ ವಿನಂತಿಸಿಕೊಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.